Hello everyone, welcome back to my channel Karnataka Paramedical Hub. Hope you guys all are doing well. First time ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ವಿಡಿಯೋಸ್ನ ಲೈಕ್ ಮಾಡಿ. ಸೊ ನಾವು ಲಿವರ್ ಫಂಕ್ಷನ್ ಟೆಸ್ಟ್ನ ಸೀರೀಸ್ನ ಸ್ಟಾರ್ಟ್ ಮಾಡಿದ್ವಿ ಫಾರ್ ಥರ್ಡ್ DMLT ಸ್ಟೂಡೆಂಟ್ ಬಯೋಕೆಮಿಸ್ಟ್ರಿ ಸಬ್ಜೆಕ್ಟ್ ಇಂದ. ಸೊ ಅದರಲ್ಲಿ ಹಲವಾರು ಟೆಸ್ಟ್ಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ. ವಿಡಿಯೋಸ್ನ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಸೊ ಇವತ್ತು ನಾವು ಬಯೋರೆಟ್ ಟೆಸ್ಟ್ ಬಗ್ಗೆ ಓದೋಣ. ಸೊ ದಟ್ ಈಸ್ ಟೆಸ್ಟ್ ಬೇಸ್ಡ್ ಆನ್ ದಿ ಪ್ರೋಟೀನ್ ಮೆಟಬಾಲಿಸಮ್ ಬೇಸಿಸ್ ಮೇಲೆ ನಾವು ಯಾವ ಟೆಸ್ಟ್ಗಳನ್ನ ಪರ್ಫಾರ್ಮ್ ಮಾಡ್ತೀವೋ ಆ ಎಲ್ಲ ಟೆಸ್ಟ್ಗಳ ಬಗ್ಗೆ ಓದಬೇಕಾಗತ್ತೆ. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದಿ 5 marks. ಬಯೋರೆಟ್ ಟೆಸ್ಟ್ ಇಸ್ ಆಲ್ಸೋ ಕ್ಯಾನ್ ಆಲ್ಸೋ ಬಿ ಆಸ್ಕ್ ಫಾರ್ ದಿ ಎಕ್ಸಾಮಿನೇಷನ್ ಫಾರ್ ದಿ 5 marks. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 3 marksಗೆ ಬಯೋರೆಟ್ ರಿಯೇಜೆಂಟ್ ಪ್ರಿಪ್ರೇಷನ್ ಕೂಡ ಕೇಳ್ಬೋದು. ಸೊ ಎಲ್ಲದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋನ ನೋಡಿ. ಸೊ ಬಯೋರೆಟ್ ಟೆಸ್ಟ್ ಏನಕ್ಕೆ ಪರ್ಫಾರ್ಮ್ ಮಾಡ್ತೀವಿ? ಇಟ್ ಈಸ್ ಮೇನ್ಲಿ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಪೆಪ್ಟೈಡ್ ಬಾಂಡ್ಸ್ ಅನ್ನ ನಾವು ಏನ್ ಮಾಡ್ತೀವಿ, ಡಿಟೆಕ್ಟ್ ಮಾಡೋದಕ್ಕೆ ನಾವು ಈ ಟೆಸ್ಟ್ ನ ಪರ್ಫಾರ್ಮ್ ಮಾಡ್ತೀವಿ. ಸೊ ಏನಪ್ಪಾ ಇಲ್ಲಿ ಪೆಪ್ಟೈಡ್ ಬಾಂಡ್ಸ್ ಅಂತ ಹೇಳಿದ್ರೆ, ಇಲ್ಲಿ ಟೆಸ್ಟ್ ಬೇಸ್ಡ್ ಆನ್ ಪ್ರೋಟೀನ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಇನ್ವರ್ಸ್ಲಿ ಹೇಗೆ? ಸೊ ಪೆಪ್ಟೈಡ್ ಬಾಂಡ್ಸ್ ಏನೋ ಮೇಜರ್ ಆಗಿ ವಾಟ್ ಈಸ್ ಪ್ರೋಟೀನ್ಸ್ ಫಸ್ಟ್ ಕಲಿಯೋಣ. ಏನು ಪ್ರೋಟೀನ್ಸ್ ಅಂತ ಅಂದ್ರೆ, ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್ ಅಲ್ವಾ? ಸೊ ಹಲವಾರು ಅಮೈನೋ ಆಸಿಡ್ ಇಂದ ಏನಾಗಿದೆ, ಪ್ರೋಟೀನ್ಸ್ ಮೇಡಪ್ ಆಗಿರುತ್ತೆ. ಈ ಅಮೈನೋ ಆಸಿಡ್ ಮಧ್ಯದಲ್ಲಿ ಒಂದರಿಂದ ಈ ಅಮೈನೋ ಆಸಿಡ್ ನಂಬರ್ 1 ಅಂಡ್ ಅಮೈನೋ ಆಸಿಡ್ ನಂಬರ್ 2 ಈ ಎರಡು ಅಮೈನೋ ಆಸಿಡ್ ಕೂಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಏನಾಗಬೇಕು, ಇಲ್ಲೇನಿರ್ಬೇಕು, ಒಂದು ಬಾಂಡ್ ಇದೆ. ಆ ಬಾಂಡ್ ಯಾವುದು? ದಟ್ ಈಸ್ ಪೆಪ್ಟೈಡ್ ಬಾಂಡ್. ದಟ್ ಈಸ್ ಪೆಪ್ಟೈಡ್ ಬಾಂಡ್. ಹೇಗೆ ಮ್ಯಾಮ್ ಇದು ಬಾಂಡ್ ಆಗುತ್ತೆ, ಹೇಗೆ ಲಿಂಕ್ ಆಗುತ್ತೆ ಅಂತಂದ್ರೆ, ಒಂದು ಅಮೈನೋ ಆಸಿಡ್ ನ ಕಾರ್ಬಾಕ್ಸಿಲ್ ಗ್ರೂಪ್, ಒಂದು ಅಮೈನೋ ಆಸಿಡ್ ನ ಯಾವ ಗ್ರೂಪ್ ಅದು? ದಟ್ ಈಸ್ ಕಾರ್ಬಾಕ್ಸಿಲ್ ಗ್ರೂಪ್. ಅಂಡ್ ಅನದರ್ ಅಮೈನೋ ಆಸಿಡ್ ನ ಅಮೈನೋ ಗ್ರೂಪ್. ಹೇಗೆ ಲಿಂಕ್ ಈ ಬಾಂಡ್ ಫಾರ್ಮೇಶನ್ ಆಗುತ್ತೆ? ಸೊ ಏನು ಪೆಪ್ಟೈಡ್ ಬಾಂಡ್ ಅಂತಂದ್ರೆ, ಪೆಪ್ಟೈಡ್ ಬಾಂಡ್ ಇಸ್ ಎ ಬಾಂಡ್ ಬಿಟ್ವೀನ್ ಎ carboxyl group of one amino acid to the amino group of another amino acid. ಸೊ ಇದರಿಂದ ಏನಾಗಬೇಕು, ವಾಟರ್ ರಿಲೀಸ್ ಆಗುತ್ತೆ. ಅದು ಬೇರೆ ಪ್ರೋಟೀನ್ ಚಾಪ್ಟರ್ ಅಲ್ಲಿ ಓದಿರ್ತೀರ ಅನ್ಸುತ್ತೆ ನೀವು ಸೆಕೆಂಡ್ ಇಯರ್ ಅಲ್ಲಿ. ಸೊ ಏನು ಪೆಪ್ಟೈಡ್ ಬಾಂಡ್ ಅಂತಂದ್ರೆ ಅರ್ಥ ಆಯ್ತಲ್ವಾ? ಸೊ ಈ ಬಯೋರೆಟ್ ಟೆಸ್ಟ್ ನ ಮತ್ತೆ ಏನಂತ ಕರಿತೀವಿ? ಸೊ ದಿಸ್ ಬಯೋರೆಟ್ ಟೆಸ್ಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಪೆಟ್ರಾಸ್ಕಿ ಟೆಸ್ಟ್. ಸೊ ಈ ಬಯೋರೆಟ್ ಟೆಸ್ಟ್ ನ ಮತ್ತೆ ಏನಂತ ಕರಿತೀವಿ? ಪೆಟ್ರಾಸ್ಕಿ ಟೆಸ್ಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಯೂಸ್ಡ್ ಆಸ್ ಎ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್. It is also used as a qualitative and quantitative estimation of proteins. ಸೊ ಹಾಗಾದ್ರೆ ಏನು ಕ್ವಾಲಿಟೇಟಿವ್ ಅಂತಂದ್ರೆ, ಓನ್ಲಿ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಪ್ರೋಟೀನ್ಸ್ ನ ಹೇಳುವಂಥದ್ದು. ಅದೇ ರೀತಿ ಕ್ವಾಂಟಿಟೇಟಿವ್ ಅಂತ ಅಂದ್ರೇನು, ಎಷ್ಟು ಅಮೌಂಟ್ ಆಫ್ ಪ್ರೋಟೀನ್ಸ್ ಪ್ರೆಸೆಂಟ್ ಇದೆ ಪರ್ಟಿಕ್ಯುಲರ್ ಟೆಸ್ಟ್ ಸ್ಯಾಂಪಲ್ ಅಲ್ಲಿ ಅಂತ ಹೇಳುವಂಥದ್ದು. ದಟ್ ಈಸ್ ಕ್ವಾಲಿಟೇಟಿವ್ ಅಂಡ್ quantitative. ಅರ್ಥ ಆಗ್ತಿದೆ? ಸೊ ಬಯೋರೆಟ್ ಟೆಸ್ಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ as Petrosky. It is used as a both qualitative and quantitative estimation of proteins. So next is the requirements. So what are the requirements? ಏನೇನು ಅವಶ್ಯಕತೆ ಇದೆ ಬಯೋರೆಟ್ ಟೆಸ್ಟ್ ನ ಪರ್ಫಾರ್ಮ್ ಮಾಡ್ಬೇಕಂತಂದ್ರೆ, the first one is the test solution. ಯಾವುದು ಟೆಸ್ಟ್ ಸೊಲ್ಯೂಷನ್? ದಟ್ ಈಸ್ serum sample alva, serum sample. So next, second one is biuret reagent. First one is test solution, second one is the biuret reagent. ಸೊ ಈ ಬಯೋರೆಟ್ ರಿಯೇಜೆಂಟ್ ಅನ್ನ ವಾಟ್ ಆರ್ ದ ಕಾಂಪೊನೆಂಟ್ಸ್ ಏನೇನಿದೆ, ವಾಟ್ ಆರ್ ದ ಇಂಗ್ರೀಡಿಯೆಂಟ್ಸ್ ಏನಪ್ಪಾ, ಅಥವಾ ಬಯೋರೆಟ್ ರಿಯೇಜೆಂಟ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ 3 marksಗೂ ಕೇಳ್ಬೋದು. ಸೊ ಹಾಗಾಗಿ ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಬಯೋರೆಟ್ ರಿಯೇಜೆಂಟ್ ಅಲ್ಲಿ ಏನೇನು ಕಾಂಪೊನೆಂಟ್ಸ್ ಇರುತ್ತೆ? ದ ಫಸ್ಟ್ ಒನ್ ಇಸ್ ದ ಕಾಪರ್ ಸಲ್ಫೇಟ್, ದಟ್ ಈಸ್ 1.5 gram. ಸೆಕೆಂಡ್ ಒನ್ ಈಸ್ potassium, sodium,
tartarate, that is 6 gram. Next, third one, sodium hydroxide 300 ml, potassium iodide 1 gram, and distilled water is 1000 ml. So these are all the components of biuret reagent na hege prepare ಮಾಡ್ತೀರಾ ಅಂದ್ರೆ copper sulfate 1.5 gram, potassium sodium tartarate 6 gram, sodium hydroxide 300 ml, potassium iodide 1 gram, distilled water is 1000 ml. ಈ ಎಲ್ಲ ಕಾಂಪೊನೆಂಟ್ಸ್ ಅಲ್ಲೂ ಒಂದೊಂದು ಕಾಂಪೊನೆಂಟ್ಗೂ ಒಂದು ವಿಶೇಷತೆ ಇದೆ, ಒಂದು ಸಿಗ್ನಿಫಿಕೆನ್ಸ್ ಇದೆ. ಫಾರ್ ಎಕ್ಸಾಂಪಲ್ ದ ಫಸ್ಟ್ ಒನ್ ಯಾವ್ದಪ್ಪ, ಕಾಪರ್ ಸಲ್ಫೇಟ್ ಅಲ್ವಾ. ಸೊ ಈ ಕಾಪರ್ ಸಲ್ಫೇಟ್ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ, ಏನ್ ಸಿಗುತ್ತೆ ನಮಗೆ ಕಾಪರ್ ಸಲ್ಫೇಟ್ ಇಂದ? ಕಾಪರ್ ಅಯಾನ್ಸ್ ಸಿಗುತ್ತೆ. ಕಾಪರ್ ಅಯಾನ್ಸ್, ಈ ಕಾಪರ್ ಅಯಾನ್ಸ್ ಏನಾಗುತ್ತೆ ಆಮೇಲೆ ಹೇಳ್ತೀನಿ, ಪ್ರೋಟೀನ್ಸ್ ಜೊತೆ ರಿಯಾಕ್ಟ್ ಆಗಿ ಕಲರ್ ನ ಫಾರ್ಮೇಶನ್ ಮಾಡುತ್ತೆ, ಕಾಪರ್ ಅಯಾನ್. ಈ ಪೊಟ್ಯಾಷಿಯಂ ಸೋಡಿಯಂ ಟಾರ್ಟರೇಟ್ ಏನ್ ಮಾಡುತ್ತೆ? ಸೊ ಇಟ್ ಆಕ್ಟ್ಸ್ ಆಸ್ ಎ ಚಲಾಟಿಂಗ್ ಏಜೆಂಟ್. ಆಂಟಿಕೋಆಗ್ಲೆಂಟ್ಸ್ ಓದಿದ್ರೆ ಚಲಾಟಿಂಗ್ ಏಜೆಂಟ್ ಅಂದ್ರೆ ಏನು ಗೊತ್ತಿರುತ್ತೆ. ಪೊಟ್ಯಾಷಿಯಂ ಸೋಡಿಯಂ ಟಾರ್ಟರೇಟ್ ಆಕ್ಟ್ಸ್ ಆಸ್ ಎ ಚಲಾಟಿಂಗ್ ಏಜೆಂಟ್ ಅಂತಂದ್ರೆ ಇಲ್ಲಿ ಏನಕ್ಕೆ ಚಲಾಟಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತಪ್ಪ ಅಂತಂದ್ರೆ ಇಟ್ ಸ್ಟೆಬಿಲೈಸ್ ದ ಕಾಪರ್ ಅಯಾನ್ಸ್. ಕಾಪರ್ ಅಯಾನ್ಸ್ ನ ಇದೇನ್ ಮಾಡುತ್ತೆ? ಸ್ಟೆಬಿಲೈಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್, ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಏನ್ ಮಾಡುತ್ತೆ? ಸೊ ಇಟ್ ಗಿವ್ಸ್ ದ ಆಲ್ಕಲೈನ್ ಎನ್ವಿರಾನ್ಮೆಂಟ್. ಬಯೂರೆಟ್ ಟೆಸ್ಟ್ ನಡೆಯೋದೆಲ್ಲ ಆಲ್ಕಲೈನ್ ಎನ್ವಿರಾನ್ಮೆಂಟ್ ಅಲ್ಲಿ, ಹಾಗಾಗಿ ಈ ಸೋಡಿಯಂ ಹೈಡ್ರಾಕ್ಸೈಡ್ ಏನ್ ಮಾಡುತ್ತೆ? ಆಲ್ಕಲೈನ್ ಎನ್ವಿರಾನ್ಮೆಂಟ್ ನ ಪ್ರೊವೈಡ್ ಮಾಡುತ್ತೆ. ಈ ಪೊಟ್ಯಾಷಿಯಂ ಅಯೋಡೈಡ್, ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪೊಟ್ಯಾಷಿಯಂ ಅಯೋಡೈಡ್? ಪೊಟ್ಯಾಷಿಯಂ ಅಯೋಡೈಡ್ ಇನ್ಹಿಬಿಟ್ ದ ರಿಡಕ್ಷನ್ ಆಫ್ ಕಾಪರ್ ರಿಡಕ್ಷನ್ ನ ಇನ್ಹಿಬಿಟ್ ಮಾಡುತ್ತೆ. Cu2+ ಇದ್ದದನ್ನ Cu1+ ಆಗೋದಕ್ಕೆ ಬಿಡೋದಿಲ್ಲ, Cu2+ ಆಗೇ ಇರುತ್ತೆ. ಸೊ ಅದೇನ್ ಮಾಡುತ್ತೆ? ಇನ್ಹಿಬಿಟ್ ದ ರಿಡಕ್ಷನ್ ಆಫ್ ಕಾಪರ್. ಸೊ it is the preparation of biuret reagent. So next move on to the principle of biuret reagent. ನಿಮಗೀಗ ಕಾಂಪೊನೆಂಟ್ಸ್ ಬಗ್ಗೆ ಗೊತ್ತಾಯ್ತು, ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ ಗೊತ್ತಾಯ್ತು. ಪ್ರಿನ್ಸಿಪಲ್ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಪ್ರಿನ್ಸಿಪಲ್ ಆಫ್ ಬಿಯುರೆಟ್ ರಿಯೇಜೆಂಟ್. ಸೊ ನಮಗೆ ಕಾಪರ್ ಸಲ್ಫೇಟ್ ಇಂದ ಏನ್ ಸಿಗ್ತಿದೆ ಅಂತ ಹೇಳಿದ್ವಿ? ಏನ್ ಸಿಗ್ತಿದೆ? ಕ್ಯುಪ್ರಿಕ್ ಅಯಾನ್ಸ್ ಅಲ್ವಾ? ಕ್ಯುಪ್ರಿಕ್ ಅಯಾನ್ ಸಿಗ್ತಿದೆ. ಸೊ ಟೆಸ್ಟ್ ಸ್ಯಾಂಪಲ್ ಯಾವುದು? ದಟ್ ಈಸ್ ಪ್ರೋಟೀನ್ ಅಲ್ವಾ? ಈ ಪ್ರೋಟೀನ್ ಏನಾಗುತ್ತೆ? ಕ್ಯುಪ್ರಿಕ್ ಅಯಾನ್ಸ್ ಜೊತೆ ಸೇರಿದಾಗ ಯಾವ ಮೀಡಿಯಂ ಅಲ್ಲಿ? ಆಲ್ಕಲೈನ್ ಮೀಡಿಯಂ ಅಲ್ಲಿ ಅಲ್ವಾ? ಆಲ್ಕಲೈನ್ ಮೀಡಿಯಂ ಹೇಗ್ ಸಿಗ್ತಿದೆ? ಫ್ರಮ್ ದಿ ಸೋಡಿಯಂ ಹೈಡ್ರಾಕ್ಸೈಡ್ ಇಂದ ನಮಗೆ ಆಲ್ಕಲೈನ್ ಮೀಡಿಯಂ ಸಿಗ್ತಿದೆ. ಸೊ ದ ಪ್ರೋಟೀನ್ಸ್ ಅಥವಾ ಕನ್ಫ್ಯೂಸ್ ಆದ್ರೆ ಪೆಪ್ಟೈಡ್ ಬಾಂಡ್ಸ್ ಆಯ್ತಾ, ಏನಾಗುತ್ತೆ? ಕ್ಯುಪ್ರಿಕ್ ಅಯಾನ್ಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಇನ್ ಆಲ್ಕಲೈನ್ ಮೀಡಿಯಾದಲ್ಲಿ ಇಟ್ ಫಾರ್ಮ್ಸ್ ಎ ವಾಲೆಟ್ ಕಲರ್ಡ್ ಕಾಂಪ್ಲೆಕ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ಪ್ರೋಟೀನ್ಸ್ ರಿಯಾಕ್ಟ್ಸ್ ವಿತ್ ಕ್ಯುಪ್ರಿಕ್ ಅಯಾನ್ಸ್. ಪ್ರೋಟೀನ್ಸ್ ಕ್ಯುಪ್ರಿಕ್ ಅಯಾನ್ ಎಲ್ಲಿಂದ ಬಂತು? ಕಾಪರ್ ಸಲ್ಫೇಟ್ ಇಂದ. ಕಾಪರ್ ಸಲ್ಫೇಟ್ ಎಲ್ಲಿತ್ತು ಮೇಡಮ್ ಅಂತಂದ್ರೆ ಬಿಯುರೆಟ್ ರಿಯೇಜೆಂಟ್ ನಮಗೆ ಈ ಕ್ಯುಪ್ರಿಕ್ ಅಯಾನ್ ಸಿಕ್ತು ಆಯ್ತಾ. ಸೊ ಪ್ರೋಟೀನ್ ಸ್ಯಾಂಪಲ್ ಅಲ್ಲಿ ಇರುವಂತಹ ಪ್ರೋಟೀನ್ ಏನಾಗುತ್ತೆ? ಕ್ಯುಪ್ರಿಕ್ ಅಯಾನ್ಸ್ ಜೊತೆ ಆಲ್ಕಲೈನ್ ಮೀಡಿಯಂ ಅಲ್ಲಿ ರಿಯಾಕ್ಟ್ ಮಾಡಿದಾಗ ಇಟ್ ಗಿವ್ಸ್ ಆನ್ ವಾಲೆಟ್ ಕಲರ್ಡ್ ಕಾಂಪೌಂಡ್, ವಾಲೆಟ್ ಕಲರ್ಡ್ ಕಾಂಪ್ಲೆಕ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದ ಇಂಟೆನ್ಸಿಟಿ ಆಫ್ ಕಲರ್ ಡೆವಲಪ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ ಆಫ್ ಪ್ರೋಟೀನ್ ಪ್ರೆಸೆಂಟ್ ಇನ್ ದ ಸ್ಯಾಂಪಲ್. ಸೊ ಡಾರ್ಕ್ ವಾಲೆಟ್ ಕಲರ್ಡ್ ಇದ್ರೆ ಅಥವಾ ಡಾರ್ಕ್ ವಾಲೆಟ್ ಕಲರ್ಡ್ ಇದ್ರೆ ಏನರ್ಥ? ಹೆಚ್ಚಿನ ಪ್ರಮಾಣದಲ್ಲಿ ಆ ಟೆಸ್ಟ್ ಸ್ಯಾಂಪಲ್ ಅಲ್ಲಿ ಪ್ರೋಟೀನ್ಸ್ ಇದೆ ಅಂತ ಅರ್ಥ. ಅದೇ ಇನ್ ಕೇಸ್ ಲೈಟ್ ವಾಲೆಟ್ ಕಲರ್ ಫಾರ್ಮೇಶನ್ ಆದ್ರೆ ಏನರ್ಥ? ಕಡಿಮೆ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಇದೆ ಅಂತ ಹೇಳ್ಬೋದು. ಅದೇನಕ್ಕೆ ಇಂಗ್ಲಿಷ್ ಅಲ್ಲಿ ಅದೇ ರೀತಿ ಹೇಳ್ತೀರಾ? ದ ಇಂಟೆನ್ಸಿಟಿ ಆಫ್ ಕಲರ್ ಪ್ರೊಡ್ಯೂಸ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರೋಟೀನ್ಸ್ ಪ್ರೆಸೆಂಟ್ ಇನ್ ದ ಸ್ಯಾಂಪಲ್. ಸೊ ಹಾಗಾದ್ರೆ ಈ ವಾಲೆಟ್ ಕಲರ್ಡ್ ಕಾಂಪ್ಲೆಕ್ಸ್ ಅಲ್ವಾ, ಕಲರ್ಡ್ ಕಾಂಪೌಂಡ್ಸ್ ನ ಯಾವ್ದ್ರಲ್ಲಿ ಮೆಷರ್ ಮಾಡ್ತೀರಾ? ಇನ್ ದ colorimeter.
measured colorimetry at 530 nanometer. 530 nanometer filter ಇಂದ ನಾವೇನ್ ಮಾಡ್ಬೇಕು, ಇದನ್ನ ಕಲರಿಮೆಟ್ರಿ ಹೆಲ್ಪ್ ಇಂದ ಏನ್ ಮಾಡ್ಬೇಕು, ಡೆನ್ಸಿಟಿನ ಮೆಷರ್ ಮಾಡ್ಬೇಕಾಗತ್ತೆ. ಸೊ ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ Biuret test. So next move on to the procedure of Biuret test. ಸೊ ಏನ್ ಮಾಡ್ಬೇಕು, 3 ಟೆಸ್ಟ್ ಟ್ಯೂಬ್ಸ್ ಅನ್ನ ತಗೋಬೇಕು. 3 ಟೆಸ್ಟ್ ಟ್ಯೂಬ್ಸ್ ವಾಸ್ ಟೇಕನ್ ಅಲ್ವಾ, 3 ಟೆಸ್ಟ್ ಟ್ಯೂಬ್ಸ್ ವಾಸ್ ಟೇಕನ್. ಸೊ ಈ 3 ಟೆಸ್ಟ್ ಟ್ಯೂಬ್ಗೆ ಏನಂತ ಲೇಬಲ್ ಮಾಡಿರ್ತೀರಾ, ಟೆಸ್ಟ್, ಸ್ಟ್ಯಾಂಡರ್ಡ್ ಅಂಡ್ blank. So 3 test tubes was taken and it was properly labeled as T, S and blank. T andre test, S andre standard, B andre blank. ಈಗ ಈ 3 ಟೆಸ್ಟ್ ಟ್ಯೂಬ್ಗೂ ಏನ್ ಮಾಡಬೇಕು, 3 ಟೆಸ್ಟ್ ಟ್ಯೂಬ್ಗೂ 5 ml ಆಫ್ Biuret reagent ನ ಆಡ್ ಮಾಡಬೇಕು. 3 ಟೆಸ್ಟ್ ಟ್ಯೂಬ್ಗೂ ಏನ್ ಮಾಡ್ತೀರಾ, 5 ml ಆಫ್ Biuret reagent ನ ಆಡ್ ಮಾಡಬೇಕು. ಈಗ ಟೆಸ್ಟ್ ಸ್ಯಾಂಪಲ್ಗೆ ಏನನ್ನ ಆಡ್ ಮಾಡಬೇಕು, ಟೆಸ್ಟ್ ಅಂತಂದ್ರೇನು, ಸೀರಮ್ ಸ್ಯಾಂಪಲ್ನ ಆಡ್ ಮಾಡಬೇಕು. ಎಷ್ಟು ಆಡ್ ಮಾಡಬೇಕು, 0.05 ml ಆಫ್ ಸೀರಮ್ ಸ್ಯಾಂಪಲ್ನ ಆಡ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಟ್ಯೂಬಿಗೆ ಏನನ್ನ ಆಡ್ ಮಾಡಬೇಕು, 0.05 ml ಆಫ್ ಪ್ರೋಟೀನ್ ಸ್ಟ್ಯಾಂಡರ್ಡ್ನ ಆಡ್ ಮಾಡಬೇಕು. ಅದೇ ಬ್ಲ್ಯಾಂಕಿಗೆ ಏನನ್ನ ಆಡ್ ಮಾಡ್ತೀರಾ, ಬ್ಲ್ಯಾಂಕ್ ಅಂತಂದ್ರೆ ವಾಟರ್ ಅಲ್ವಾ, 0.05 ml ಆಫ್ ವಾಟರ್ನ, ಡಿಸ್ಟಿಲ್ಡ್ ವಾಟರ್ನ ಆಡ್ ಮಾಡಬೇಕು. ಸೊ 3 ಟೆಸ್ಟ್ ಟ್ಯೂಬ್ಸ್ ವಾಸ್ ಟೇಕನ್, ಇಟ್ ವಾಸ್ ಲೇಬಲ್ಡ್ ಆಸ್ T, S ಅಂಡ್ B. 3 ಟೆಸ್ಟ್ ಟ್ಯೂಬ್ಗೂ ಏನನ್ನ ಆಡ್ ಮಾಡಿದ್ರಿ, 5 ml ಆಫ್ Biuret reagent ನ ಆಡ್ ಮಾಡಬೇಕು. ಸೊ ಟೆಸ್ಟ್ ಟ್ಯೂಬಿಗೆ 0.05 ml ಆಫ್ ಸೀರಮ್, ಸ್ಟ್ಯಾಂಡರ್ಡ್ ಅಂತ ಲೇಬಲ್ ಮಾಡಿರುವಂತ ಟ್ಯೂಬಿಗೆ 0.05 ml ಆಫ್ ಪ್ರೋಟೀನ್ ಸ್ಟ್ಯಾಂಡರ್ಡ್, ಬ್ಲ್ಯಾಂಕಿಗೆ 0.05 ml ಆಫ್ ಡಿಸ್ಟಿಲ್ಡ್ ವಾಟರ್ನ ಆಡ್ ಮಾಡಿ ಏನ್ ಮಾಡಬೇಕು, ಥರೋಲಿ ಮಿಕ್ಸ್ ಮಾಡಬೇಕು. 3 ಟೆಸ್ಟ್ ಟ್ಯೂಬ್ನ ನೀಟಾಗಿ ಮಿಕ್ಸ್ ಮಾಡಿ ಏನ್ ಮಾಡಬೇಕು, ಕೀಪ್ ಅಟ್ ರೂಮ್ ಟೆಂಪರೇಚರ್ ಫಾರ್ ಎಕ್ಸಾಕ್ಟ್ಲಿ ಫಾರ್ 10 ಮಿನಿಟ್ಸ್. 10 ನಿಮಿಷಕ್ಕೆ ಏನ್ ಮಾಡಬೇಕು, ರೂಮ್ ಟೆಂಪರೇಚರ್ಗೆ ಈ 3 ಟೆಸ್ಟ್ ಟ್ಯೂಬನ್ನ ಹಾಗೆ ಬಿಡಬೇಕು. ಆಫ್ಟರ್ 10 ಮಿನಿಟ್ಸ್ ಏನ್ ಮಾಡಬೇಕು, ಇದನ್ನ ಕಲರಿಮೆಟ್ರಿಕಲಿ ಅಟ್ 530 ನ್ಯಾನೋಮೀಟರ್ ಅಲ್ಲಿ ಇದನ್ನ ಮೆಜರ್ ಮಾಡಬೇಕು. ಸೊ ದಿಸ್ ಇಸ್ ದ ಪ್ರೊಸೀಜರ್ ಆಫ್ Biuret test. So what are the calculation? 5 marks ಕೇಳಿದ್ರೆ ಎಲ್ಲ ಬರಿಬೇಕಾಗುತ್ತೆ. ಪ್ರಿನ್ಸಿಪಲ್, ಪ್ರೊಸೀಜರ್, ರಿಯೇಜೆಂಟ್, ಕ್ಯಾಲ್ಕುಲೇಷನ್ ಎಲ್ಲ ಬರಿಬೇಕಾಗುತ್ತೆ. ಸೊ ವಾಟ್ ಇಸ್ ದ ಕ್ಯಾಲ್ಕುಲೇಷನ್? ಸೊ ಸೀರಮ್ ಪ್ರೋಟೀನ್ is equal to optical density of test divided by optical density of standard into 6. So serum protein is equal to optical density of test divided by optical density of standard into 6. ಏನಿದು 6 ಅಂತ ಕಮೆಂಟ್ ಅಲ್ಲಿ ಹೇಳಿ ನೀವೇ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನೀವೇ ಇದು 6 ಏನಕ್ಕೆ 6 ಅಂತ ಕಮೆಂಟ್ ಮಾಡಿ. into 6. So next move on to the advantages of Biuret test. So it is ಹೇಗಪ್ಪ, ಸಿಂಪ್ಲೆಸ್ಟ್ ಅಂದ್ರೆ ಬೇರೆ ಏನೇನು ಬೇರೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಸ್ನ ಬೇರೆ ಪ್ರಿಪೇರ್ ಮಾಡೋಂಗಿಲ್ಲ, ಅಥವಾ ಬಫರ್ ಸೊಲ್ಯೂಷನ್ಸ್ನ ಪ್ರಿಪೇರ್ ಮಾಡೋಂಗಿಲ್ಲ, ಅಂದ್ರೆ ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಸೊ ಇಟ್ ಈಸ್ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಮೆಥಡ್ ಆಫ್ ಪ್ರೋಟೀನ್ ಅನಾಲಿಸಿಸ್. ಮತ್ತೆ ಇಟ್ ಈಸ್ ಲೆಸ್ ಎಕ್ಸ್ಪೆನ್ಸಿವ್, ಜಾಸ್ತಿ ದುಡ್ಡನ್ನು ಖರ್ಚಾಗಲ್ಲ. ದಟ್ ಈಸ್ ಲೆಸ್ ಎಕ್ಸ್ಪೆನ್ಸಿವ್ ಅಂಡ್ ರ್ಯಾಪಿಡ್ ಮೆಥಡ್. ಈಸಿಯಾಗಿ ಏನ್ ಮಾಡ್ಬೋದು, ಇದನ್ನ ಪರ್ಫಾರ್ಮ್ ಮಾಡ್ಬೋದು. ರ್ಯಾಪಿಡ್ ಮೆಥಡ್, ಓನ್ಲಿ 10 ಮಿನಿಟ್ಸ್ ಇನ್ಕ್ಯುಬೇಷನ್ ಏನಿದೆ ಅಷ್ಟನ್ನ ಇಟ್ರೆ ಸಾಕು ಅಲ್ವಾ, ರ್ಯಾಪಿಡ್ ಮೆಥಡ್. ಸೊ ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್. ಸೊ ಏನು ಡಿಸ್ಅಡ್ವಾಂಟೇಜಸ್ ಅಂತಂದ್ರೆ, ಇಟ್ ಈಸ್ ನಾಟ್ ವೆರಿ ಸೆನ್ಸಿಟಿವ್. ಏನಕ್ಕೆ ಇದನ್ನ ನಾಟ್ ವೆರಿ ಸೆನ್ಸಿಟಿವ್ ಅಂತ ಹೇಳ್ತಿದೀವಪ್ಪ ಅಂತಂದ್ರೆ, ಸೊ ಸೆನ್ಸಿಟಿವ್ ಅಂತ ಅಂದ್ರೆ ಏನು, ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ಓದೋಣ. ಸೊ ಸೆನ್ಸಿಟಿವಿಟಿ ಅಂತ ಅಂದ್ರೇನು, ಮೇನ್ಲಿ ಸ್ಪೆಸಿಫಿಸಿಟಿ ಅಂತಂದ್ರೇನು, ಓನ್ಲಿ ದ ಪರ್ಟಿಕ್ಯುಲರ್ ಬಯೋಕೆಮಿಕಲ್ ಕಾಂಪೌಂಡ್ ನ ಫೈಂಡ್ ಔಟ್ ಮಾಡುವಂತ, ದಟ್ ಈಸ್ ಸ್ಪೆಸಿಫಿಸಿಟಿ. ಸೆನ್ಸಿಟಿವಿಟಿ ಅಂತಂದ್ರೇನು, ಈವನ್ ಮೈನ್ಯೂಟ್ ಕ್ವಾಂಟಿಟೀಸ್ ಅನ್ನು ಕೂಡ ಏನು ಫೈಂಡ್ ಔಟ್ ಮಾಡುವಂಥದ್ದು, ದಟ್ ಈಸ್ ಸೆನ್ಸಿಟಿವಿಟಿ. ಹಾಗಾದ್ರೆ
ನಾಟ್ ವೆರಿ ಸೆನ್ಸಿಟಿವ್ ಅಂತಂದ್ರೇನು ವೆರಿ ಮೈನ್ಯೂಟ್ ಕ್ವಾಂಟಿಟೀಸ್ ಆಫ್ ಪ್ರೋಟೀನ್ಸ್ ಇದ್ರೆ ಏನು ಈ ಮೆಥಡ್ ಇಂದ ಅದನ್ನ ಡಿಟೆಕ್ಟ್ ಮಾಡೋದಿಕ್ಕೆ ಆಗೋದಿಲ್ಲ. ಅಂಡ್ ಇಟ್ ಈಸ್ ನಾಟ್ ಅನ್ ಅಬ್ಸಲ್ಯೂಟ್ ಮೆಥಡ್. ಇದಕ್ಕಿಂತ ಬೇರೆ ಮೆಥಡ್ಸ್ ಕೂಡ ಇದಾವೆ, ಅದನ್ನ ಪರ್ಫಾರ್ಮ್ ಮಾಡ್ಬೋದು. ಇಟ್ ಈಸ್ ನಾಟ್ ಅನ್ ಅಬ್ಸಲ್ಯೂಟ್ ಮೆಥಡ್. ಸೊ ದಟ್ಸ್ ಇಟ್ ಗೈಸ್. ಇನ್ ಕೇಸ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ 5 marks ಇಷ್ಟು ಬರಿಬೇಕಾಗತ್ತೆ. ಏನೇನ್ ಬರೀತೀರಾ? ಇಂಟ್ರೊಡಕ್ಷನ್ ಬರಿಬೇಕು, ಪ್ರಿನ್ಸಿಪಲ್ ಬರಿಬೇಕು, ರಿಕ್ವೈರ್ಮೆಂಟ್ಸ್ ಬರಿಬೇಕು, ಪ್ರೊಸೀಜರ್, ಕ್ಯಾಲ್ಕುಲೇಷನ್, ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಸೊ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ವಿಡಿಯೋಸ್ನ ಲೈಕ್ ಮಾಡಿ. ಥ್ಯಾಂಕ್ ಯು.